ದೇಶದಾದ್ಯಂತ ರೈತರ ಆಕ್ರೋಶ ಹೆಚ್ಚಾಗಿದೆ. ಮೋದಿ ಸರ್ಕಾರ ಅನ್ನದಾತರ ಬಾಯಿಗೆ ಮಣ್ಣು ಹಾಕ್ತಿದೆ ಅಂತ ಆರೋಪಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಂಬಲ ಬೆಲೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದಿರೋ ರೈತರು ಕೇಂದ್ರದ ವಿರುದ್ಧ ಸಮರ ಸಾರಿದ್ದಾರೆ. ಸಂಯುಕ್ತ ಕಿಸಾನ್ ಹಾಗೂ ಕಿಸಾನ್ ಮಜ್ದೂರ್ ಮೋರ್ಚಾದಿಂದ ದೆಹಲಿ ಚಲೋಗೆ ಕರೆ ನೀಡಲಾಗಿದ್ದು, ದೇಶದ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಬೆಂಬಲ ನೀಡಿವೆ. ಆದ್ದರಿಂದ ರಾಷ್ಟ್ರ ರಾಜಧಾನಿಗೆ ರೈತರು ಲಗ್ಗೆ ಇಡ್ತಿದ್ದು, ದೆಹಲಿಯಲ್ಲಿ ಖಾಕಿ ಕೋಟೆಯನ್ನೇ ನಿರ್ಮಿಸಲಾಗಿದೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ 1 ತಿಂಗಳು ನಿಷೇಧಾಜ್ಞೆ ಕೂಡ ಹೊರಡಿಸಲಾಗಿದೆ. ಇನ್ನು ದೆಹಲಿಯತ್ತ ಪ್ರತಿಭಟನಾಕಾರರು ದಾಂಗುಡಿ ಇಡ್ತಾ ಇದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಸಿಂಗು, ಗಾಜಿಪುರ್, ಟಿಕ್ರಿ, ಶಂಭು ಗಡಿಯಲ್ಲಿ ಸಂಚಾರ ನಿರ್ಬಂಧಿಸಲಾಗಿತ್ತು. ಅಲ್ಲದೆ ರೈತರನ್ನ ತಡೆಯೋದಕ್ಕೆ ಬೃಹತ್ ಬ್ಯಾರಿಕೇಡ್, ಕಾಂಕ್ರೀಟ್ ಗೋಡೆ ನಿರ್ಮಾಣ ಮಾಡಿ ರಸ್ತೆಯಲ್ಲಿಯೇ ಕಬ್ಬಿಣದ ಚೂಪಾದ ರಾಡುಗಳನ್ನು ಹಾಕಲಾಗಿತ್ತು. ಆದರೂ ಕೂಡ ರೈತರು ಗಡಿಯಲ್ಲಿ ನುಗ್ಗುತ್ತಿದ್ದ ವೇಳೆ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ರು. ಆನಂತರ ಕೂಡ ಜಗ್ಗದ ಪ್ರತಿಭಟನಾಕಾರರು ಮತ್ತೆ ಒಳನುಗ್ಗಲು ಯತ್ನಿಸಿದಾಗ ಪೊಲೀಸರು ಜಲಪಿರಂಗಿಯನ್ನ ಕೂಡ ಪ್ರಯೋಗ ಮಾಡಿದ್ರು. ದೆಹಲಿಗೆ ಲಗ್ಗೆ ಇಟ್ಟ ರೈತರ ಮೇಲೆ ಪೊಲೀಸರ ದೌರ್ಜನ್ಯ ಹೆಚ್ಚಾಗ್ತಾ ಇದ್ದಂತೆ ರೈತರು ಕೂಡ ರೊಚ್ಚಿಗೆದ್ದಿದ್ರು. ರಸ್ತೆಗೆ ಅಡ್ಡಲಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನ ತಳ್ಳಿ ಕಾಂಕ್ರೀಟ್ ಗೋಡೆಗಳನ್ನ ಕಿತ್ತೆಸೆದ್ರು. ಅಲ್ಲದೆ ಪೊಲೀಸರು ಹಾರಿಸಿದ್ದ ಡ್ರೋನ್ಗಳ ಮೇಲೆ ರೈತರು ಕಲ್ಲು ತೂರಾಟವನ್ನ ನಡೆಸಿದ್ದಲ್ಲದೆ ಹೆದ್ದಾರಿ ಬಿಟ್ಟು ಜಮೀನುಗಳಲ್ಲೂ ನುಗ್ಗಿ ಬಂದಿದ್ರು. ಇನ್ನು ಪೊಲೀಸರು ದೆಹಲಿಗೆ ತೆರಳೋದಕ್ಕೆ ಅನುಮತಿ ನೀಡದಿದ್ದಾಗ ಕಲ್ಲು ತೂರಾಟ ಕೂಡ ಹೆಚ್ಚಾಯಿತು. ಇದರಿಂದ ಪ್ರತಿಭಟನೆ ಕೆಲಕಾಲ ಹಿಂಸಾಚಾರಕ್ಕೆ ತಿರುಗಿತ್ತು. ಅಲ್ಲದೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ನಿರಂತರವಾಗಿ ಅಶ್ರುವಾಯು ಪ್ರಯೋಗಿಸಿದ್ರು. ಇನ್ನು ವಿವಿಧ ರಾಜ್ಯಗಳಿಂದ ದೆಹಲಿಗೆ ಹೋಗ್ತಿರೋ ರೈತರನ್ನ ಪೊಲೀಸರು ಅರ್ಧಕ್ಕೆ ತಡೆದು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆಯೇ ಕರ್ನಾಟಕದ ರೈತರನ್ನ ಕೂಡ ಭೋಪಾಲ್ನಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ರೈತರ ಪ್ರತಿಭಟನೆಗೆ ಯಾಕೆ ಹೆದರ್ತಾರೆ? ರೈತರನ್ನ ಬಂಧಿಸುವ ಕೆಲಸಕ್ಕೆ ಮುಂದಾಗಿರೋದು ಖಂಡನೀಯ ಹಾಗೂ ನಮ್ಮ ರಾಜ್ಯದ ರೈತರ ಹಿತ ಕಾಪಾಡೋದಕ್ಕೆ ನಾವು ಬದ್ಧರಿದ್ದೇವೆ ಅಂತ ವಾಗ್ದಾಳಿ ನಡೆಸಿದ್ರು. ಜೊತೆಗೆ ನಮ್ಮ ಸರ್ಕಾರ ಎಂದಿಗೂ ರೈತರ ಪರ ಇರುತ್ತೆ ಅಂತ ಭರವಸೆ ನೀಡಿದರು. ಅಥವಾ ಕೆಲವು ಕಾನೂನು ವಿರುದ್ಧ ಇರಬಹುದು. ಇವತ್ತು ಬಿಜೆಪಿ ಸರ್ಕಾರ ರೈತರ ಮೇಲೆ ದಾಳಿ ನಡೆಸೋದು, ಅವರಿಗೆ ಪ್ರತಿಭಟನೆಗೆ ಹೋಗಲಾರ್ದಂತೆ ನೋಡ್ಕೊಳ್ಳೋದು, ಅದು ಅಸಂವಿಧಾನಿಕ. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ. ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡ್ಬೋದು. ಆದರೆ ಇವತ್ತು ಬಿ ಜೆ ಪಿ ಸರ್ಕಾರ, ಕೇಂದ್ರ ಬಿ ಜೆ ಪಿ ಸರ್ಕಾರಗಳು ರಾಜ್ಯ ಬಿ ಜೆ ಪಿ ಸರ್ಕಾರಗಳಿಗೆ ಹೇಗೆ ಉಪಯೋಗ ಮಾಡ್ಕೊಂಡು ನಮ್ಮ ರೈತರಿಗೆ ಮಧ್ಯಪ್ರದೇಶನಲ್ಲಿ, ಉತ್ತರ ಪ್ರದೇಶದಲ್ಲಿ ನಿಲ್ಲಿಸೋದು, ಬಂಧನ ಮಾಡೋದು, ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ವಿಧಾನಸಭೆಯಲ್ಲಿ ಅನ್ನಭಾಗ್ಯದ ಅಕ್ಕಿ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ಶಾಸಕರ ಜಟಾಪಟಿ ನಡೆಯಿತು. ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿಗೆ ರಾಜ್ಯ ಸರ್ಕಾರ ಚೀಲ ಕೊಟ್ಟಿದೆ ಅಂತ ಬಿಜೆಪಿ ನಾಯಕರು ಹೇಳಿದಂತ ಹೇಳಿಕೆಯ ವಿರುದ್ಧ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಶಿವಲಿಂಗೇಗೌಡ ವಾಗ್ದಾಳಿ ನಡೆಸಿದ್ರು. ಕೊಡ್ತಿರೋ 5 ಕೆಜಿ ಅಕ್ಕಿಯನ್ನು ಮೋದಿಯೇ ಕೊಡ್ತಿದ್ದಾರೆ ಎಂದಿದ್ದಕ್ಕೆ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮನಮೋಹನ್ ಸಿಂಗ್. 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಮೋದಿ ಕೈ ಎತ್ತಿದ್ದಾರೆ. ನಾವು ಕೇಳಿದ್ದಕ್ಕೆ ಅಕ್ಕಿ ಇಲ್ಲ ಅಂತ ಹೇಳಿದ್ರು. ಈಗ 29 ರೂಪಾಯಿಗೆ ನೀವೇ ಮಾರ್ತಿದ್ದೀರಿ ಅಂತ ಕೇಂದ್ರದ ವಿರುದ್ಧ ಲೇವಡಿ ಮಾಡಿದ್ರು. ಮನಮೋಹನ್ ಸಿಂಗ್ ಮಾಡೋ ಮೊದಲು ಬರ್ತಾವೆ, ಇನ್ನು 5 ಕೆಜಿ ಕೊಡ್ತೀವಿ, ಅದನ್ನ ಕೊಡಿ ಅಂತ ನಾವು ಕೇಳಿದ್ದು. ಇವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲೆಟ್ರ್ ಬರೆದು ಹೆಸರು ಬರುತ್ತೆ ಅಂತ ಕದ್ದೋತಿ ಅಂತಿರಲ್ಲ. ನಾವೇನು ಭಾರತ ಮಾತೆ ಮಕ್ಕಳಲ್ವ? ಹಂಗಾರೆ ಅಲ್ಲ, ಭಾರತ ಮಾತೆ ಮಕ್ಕಳಲ್ವೇನ್ರಿ ನಾವು?
ವಿಧಾನಸಭೆಯ ಕಲಾಪದಲ್ಲೂ ಆಪರೇಷನ್ ಹಸ್ತದ ಸದ್ದು ಕೇಳಿಬಂತು. ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವ ಬಗ್ಗೆ ವಿಧಾನಸಭೆಯಲ್ಲಿ ಜೋರಾಗಿ ಚರ್ಚೆಯಾಯಿತು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರ ನೀಡೋದಕ್ಕೆ ಮುಂದಾದಾಗ ಶಾಸಕ ಜ್ಯೋತಿ ಗಣೇಶ್ ಬೇರೆಡೆ ಮಾತುಕತೆ ನಡೆಸ್ತಾ ಇದ್ರು. ಈ ವೇಳೆ ಹೇ ಗಣೇಶ್, ಇತ್ತ ನೋಡಪ್ಪ, ಉತ್ತರ ಕೇಳಿಸ್ಕೊಳ್ಳಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಏನೋ ನಮ್ಮ ಬಸವರಾಜ್ ಮಗ ಸೀರಿಯಸ್ ಆಗಿ ಕೇಳ್ತೀಯಾ ಅಂತ ಅನ್ಕೊಂಡಿದ್ದೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಾ ಅಂತ ಹೇಳಿದ್ದೆ, ನೀನ್ ಕೂಡ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ಬರ್ಲೇ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಜ್ಯೋತಿ ಗಣೇಶ್, ನೀವು ಸಿಎಂ ಆದ್ಮೇಲೆ ಬರ್ತೀನಿ ಅಂತ ಲೇವಡಿ ಮಾಡಿದ್ರು. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಸ್ವಾರಸ್ಯಕರ ಘಟನೆಯೊಂದು ನಡೆಯಿತು. ಪ್ರಶ್ನೋತ್ತರ ಕಲಾಪದ ವೇಳೆ ಪ್ರಶ್ನೆ ಕೇಳೋದಕ್ಕೆ ನಿಂತ ಪ್ರತಾಪ್ ಸಿಂಹ ನಾಯಕ್ ಸಭಾಪತಿ ಬಸವರಾಜ್ ಹೊರಟ್ಟಿ ನರಸಿಂಹ ಅಂತ ಬೋಧಿಸಿದ್ರು. ಈ ವೇಳೆ ಪ್ರತಾಪ್ ಸಿಂಹ ನಾಯಕ್ ಅವರೇ, ನಾನು ನರಸಿಂಹ ಅಲ್ಲ, ನನ್ನ ಮನೆ ದೇವರು ನರಸಿಂಹ, ನಾನು ಶಾಂತ ಸ್ವಭಾವದವನು ಪ್ರತಾಪ್ ಸಿಂಹ ಅವರೇ ಅಂತ ಹೇಳಿದ್ರು. ಈ ವೇಳೆ ಎದ್ದು ನಿಂತ ಸಚಿವ KN ರಾಜಣ್ಣ ಮಾತಿನ ಮಧ್ಯೆ ಪ್ರವೇಶಿಸಿ, ನೀವು ನರಸಿಂಹನ ಭಕ್ತರೋ, ಮೊನ್ನೆವರೆಗೂ ರಾಮನ ಭಕ್ತರು ಅಂತ ಅಂತಿದ್ರಿ, ನೀವು ನರಸಿಂಹನ ಕಡೆಯವರಾದ್ರೆ ನಾನು ಉಗ್ರ ನರಸಿಂಹನ ಭಕ್ತ ಅಂತ ಹೇಳಿದ್ರು. ಇದೇ ವೇಳೆ ಭಾರತಿ ಶೆಟ್ಟಿ ಅವರು ಮಧ್ಯ ಪ್ರವೇಶಿಸಿ, ನಾವು ರಾಮನ ಭಕ್ತರು, ಶಾಂತ ಸ್ವರೂಪಿಗಳು ಅಂತ ಅಂದ್ರು. ಸಭಾಪತಿಗಳೇ ಕೇಳಿ. ಅಲ್ಲ, ನನ್ನ ಕುಲದೇವರು ನರಸಿಂಹ, ಆದ್ರೆ ನಾನು ಪ್ರತಾಪ್ ಸಿಂಹ. ರೈಟ್, ಸಾರಿ, ನಿಮಗೆ ಬರೀ ನರಸಿಂಹ ಅಂತ ಬಂದದ್ದು ನನಗೇನು ಗೊತ್ತಾಗಲ್ಲ. ಹೌದೌದೌದು. ಅಲ್ಲ ರೀ ಪ್ರತಾಪ್ ಸಿಂಹ ಅವ್ರ ಆಗ್ಲೇ ಅಯೋಧ್ಯೆ ರಾಮನ್ ಬಿಟ್ಬಿಟ್ಟಿದ್ದೀರಿ ಅಲ್ರಿ ಸರ್, ಅಯೋಧ್ಯೆ ರಾಮನ್ ಕೃಷ್ಣ ಕೇಳಿ ರಜನ. ಅಯೋಧ್ಯೆ ರಾಮನ್ ಪ್ರತಾಪ ತೋರ್ ಅವರು ನರಸಿಂಹನ ಭಕ್ತರವರು, ನಾನು ಉಗ್ರ ನರಸಿಂಹನ ಭಕ್ತ, ಅದು ಗೊತ್ತಾ ನಿಮ್ಗೆ? ಇನ್ನು ವಿಧಾನ ಪರಿಷತ್ನಲ್ಲಿ ಕೈಕಮಲ ಸದಸ್ಯರ ನಡುವೆ ಬರ ಪರಿಹಾರದ ಜಟಾಪಟಿ ನಡೆದಿದೆ. ಕೇಂದ್ರದ ವಿರುದ್ಧ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ನಮ್ಮದು ರೈತ ಪರ ಸರ್ಕಾರ, ರಾಜ್ಯದ ಪಾಲಿನ ಪರಿಹಾರ ಹಣ ನೀಡಿದ್ದೇವೆ. ಇಲ್ಲಿವರೆಗೆ ಪ್ರತಿ ರೈತರಿಗೆ 2,000ದಂತೆ 30 ಲಕ್ಷ ಹಣ ರೈತರ ಅಕೌಂಟ್ಗೆ ಹಾಕಲಾಗಿದೆ. ಕೇಂದ್ರಕ್ಕೆ 3 ಬಾರಿ ಮನವಿ ಮಾಡಿದ್ರೂ ಕೂಡ ಪರಿಹಾರದ ಹಣ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಮತ್ತಷ್ಟು ರೈತರ ಖಾತೆಗೆ ಹಣ ಹೋಗುತ್ತೆ. ರೈತರ ಸಂಕಷ್ಟವನ್ನ ಕೇಂದ್ರ ಅರ್ಥ ಮಾಡ್ಕೊಳ್ಬೇಕು ಅಂತ ಕಿಡಿಕಾರಿದ್ರು. ಇಶ್ಯೂ ಮಾಡೋದು ತಮಗೂ ಗೊತ್ತು, ಎಲ್ಲ ಸದಸ್ಯರಿಗೂ ಗೊತ್ತು. ಕೇಂದ್ರ ಸರ್ಕಾರ ಇಶ್ಯೂ ಮಾಡಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ NDRF ಮಾಡಿನಲ್ಲಿ ನಾವು 50 ಲಕ್ಷ ಹೆಕ್ಟೇರ್ಸು ಬೆಳೆ ನಷ್ಟ ಆಗಿದೆ ಅಂತೇಳಿ ಸೆಪ್ಟೆಂಬರ್ 22 ಕೊಟ್ಟು 5 ತಿಂಗಳನ್ನು ಮೀರಿದೆ. ನಾವು ಒಂದು 15 ಪತ್ರ ಬರೆದಿದ್ದೀವಿ. ನಾನು ಕೃಷ್ಣ ಬೈರೇಗೌಡರು ಒಂದು 4-5 ಬಾರಿ ದೆಹಲಿಗೆ ಹೋಗಿ ಬಂದಿದ್ದೀವಿ. ಮುಖ್ಯಮಂತ್ರಿಯವರು ಭಾಳ ಪ್ರಯತ್ನ ಮಾಡಿ ಪ್ರಧಾನಮಂತ್ರಿಯವ್ರನ್ನ, ಗೃಹ ಸಚಿವರನ್ನ ಭೇಟಿ ಮಾಡಿ ಕೊಟ್ಟು ಬಂದಿದ್ದಾರೆ. ಭೇಟಿ ಮಾಡೋ ದಿವಸ ಪ್ರಧಾನಿ ನರೇಂದ್ರ ಮೋದಿ ಉದ್ಯೋಗ ಮೇಳಕ್ಕೆ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಉದ್ಯೋಗ ಮೇಳದ ನಾಟಕ ಸಾಕು, ಮಾತು ಕೊಟ್ಟ 20 ಕೋಟಿ ಉದ್ಯೋಗ ಎಲ್ಲಿ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ 2014ರಲ್ಲಿ ಕೋಟಿಗಳ ಲೆಕ್ಕದಲ್ಲಿ ಉದ್ಯೋಗ ನೀಡುವ ಭರವಸೆ ನೀಡಿದ್ರಿ, 10 ವರ್ಷಗಳ ನಂತರ ಲಕ್ಷಗಳ ಲೆಕ್ಕದಲ್ಲಿ ಉದ್ಯೋಗ ನೀಡಿದ್ದನ್ನ ಸಾಧನೆ ಅಂತೀರಾ? ಎಲ್ಲಿ 20 ಕೋಟಿ ಉದ್ಯೋಗಗಳು, ಎಲ್ಲಿ ರೋಜ್ಗಾರ್ ಮೇಳದ ಲಕ್ಷಗಳ ಲೆಕ್ಕದ ಉದ್ಯೋಗ? ನಿಜ ಹೇಳಿ ಪ್ರಧಾನಮಂತ್ರಿಗಳೇ, ನೀವು ಸೃಷ್ಟಿಸಿರುವ ಉದ್ಯೋಗಗಳ ಸಂಖ್ಯೆ ಎಷ್ಟು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ನಡುವೆ ಇನ್ನೂ ಕೂಡ ಟಿಕೆಟ್ ಯಾರಿಗೆ ಅಂತ ಫೈನಲ್ ಆಗಿಲ್ಲ. ಆದ್ರೆ ಇತ್ತ ಜೆಡಿಎಸ್ ಬಿಜೆಪಿ ನಾಯಕರು ಮಂಡ್ಯ ಕ್ಷೇತ್ರಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ನಾಯಕರು ದೇವೇಗೌಡರ ನಿವಾಸದಲ್ಲಿ ಸಭೆ ನಡೆಸಿದ್ರು. ಈ ವೇಳೆ HD ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸಬೇಕು ಅಂತ ಮುಖಂಡರು ಮನವಿ ಮಾಡಿದ್ರು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರ ನಿವಾಸದಲ್ಲಿ 8 ವಿಧಾನಸಭಾ ನಾಯಕರೊಂದಿಗೂ ಸಭೆಗಳಾಗಿದ್ದಾವೆ. ಸಭೆಗಳ ಅಭಿಪ್ರಾಯವನ್ನ ದೇವೇಗೌಡರ ಗಮನಕ್ಕೆ ತರಲಾಗಿದೆ. ಎಲ್ಲವನ್ನೂ ಪ್ರಧಾನಿ ಮೋದಿ ಹಾಗೂ JP ನಡ್ಡಾ ಅವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಸಾಹೇಬರ ನಿವಾಸದಲ್ಲಿ ಇವತ್ತು ಪುದವನ್ ನಗರದಲ್ಲಿ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಕ್ಯಾಂಡಿಡೇಟ್ಗಳು, ಇಲ್ಲಿ ನಮ್ಮ ಮಂಜಣ್ಣ ಅವರು ಶಾಸಕರಿದ್ದಾರೆ KR ಕ್ಷೇತ್ರ, ಅವರವ್ರದೇ ಅಭಿಪ್ರಾಯಗಳನ್ನ ಈಗಾಗಲೇ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಆದರೆ ಈಗಾಗಲೇ ಪಕ್ಷದ ವರಿಷ್ಠರು ಕೂಡ ಮಾತನಾಡಿದ್ದಾರೆ ನಿಮ್ಮ ಹತ್ರ. ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿ ಮಾರಾಮಾರಿಯೇ ನಡೆದಿದೆ.
ಬ್ಯಾನರ್ನಲ್ಲಿ ಫೋಟೋ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದ್ದು ಕಾಂಗ್ರೆಸ್ ಕಚೇರಿಯಲ್ಲೇ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಊರಬಾಗಿಲು ಶ್ರೀನಿವಾಸ್ ಗುಂಪಿನ ನಡುವೆ ಕಿತ್ತಾಟ ನಡೆದಿದೆ. ಚುನಾವಣೆಯೆಂದು ಬೂತ್ಗಳಿಗೆ ಏಜೆಂಟ್ಗಳ ನೇಮಕ ಕುರಿತು ನಡೆಯುತ್ತಿದ್ದ ಸಭೆ ವೇಳೆ ಫ್ಲೆಕ್ಸ್ನಲ್ಲಿ ಯಾವುದೇ ನಾಯಕರ ಫೋಟೋ ಹಾಕಿಲ್ಲ ಅಂತ ಜಗಳ ಶುರುವಾಗಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರಿಗಿಂತ ಮೊದಲೇ ನರೇಂದ್ರ ಮೋದಿ ಸರ್ಕಾರದಲ್ಲಿ 10 ಕೆಜಿ ಅಕ್ಕಿಯನ್ನ ಕೊಡಲಾಗ್ತಾ ಇತ್ತು. ಬಡವರ ಬಗ್ಗೆ ಕಾಳಜಿ ಇರುವ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರೋದು ಅಧಿಕಾರಕ್ಕಾಗಿ ಅಲ್ಲ, ರಾಜ್ಯ ಮತ್ತು ದೇಶದ ಹಿತದೃಷ್ಟಿಯಿಂದ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿದೆ. ದೇಶಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿ ಎಂಬ ಉದ್ದೇಶದಿಂದ ಮೈತ್ರಿ ಮಾಡಿಕೊಂಡಿದೆ ಅಂತ ಬಿವೈ ವಿಜಯೇಂದ್ರ ಹೇಳಿದರು. ಕಾಂಗ್ರೆಸ್ ಬಿಜೆಪಿ ನಡುವೆ ಅನುದಾನ ಕದನ ಇನ್ನೂ ಮುಗಿಯೋ ಹಂತಕ್ಕೆ ಬಂದಿಲ್ಲ. ಈಗ ಅದೇ ವಿಚಾರಕ್ಕೆ ಮತ್ತೊಮ್ಮೆ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಭಿವೃದ್ಧಿ ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಕಾರಣ ಮಾಡೋದನ್ನ ನಿಲ್ಲಿಸಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಎನ್ಡಿಎ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ರಾಜ್ಯಕ್ಕೆ 2,61,000 ಕೋಟಿ ಅನುದಾನ ಕೊಟ್ಟಿದೆ. ಅನುದಾನದ ಅಂಕಿಅಂಶಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮಾಹಿತಿ ತಿಳಿಸಬೇಕು. ಯುಪಿಎಗೆ ಗ್ರಾಂಟೆಡ್ 60,000 ಕೋಟಿ ಕೊಟ್ಟಿದೆ. ಎನ್ಡಿಎ ಸರ್ಕಾರವಿದ್ದಾಗ ರಾಜ್ಯಕ್ಕೆ 2,43,000 ಕೋಟಿ ಕೊಟ್ಟಿದೆ. ಇದನ್ನೆಲ್ಲ ಸಿಎಂ ಸಿದ್ದರಾಮಯ್ಯನವರು ಹೇಳ್ಬಹುದಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಯುಪಿಎ ಸರ್ಕಾರ ಡೆವಲ್ಯೂಷನ್ ಆಫ್ ಫಂಡ್ದಲ್ಲಿ, ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ದಲ್ಲಿ ಅವರು 81,000 ಕೋಟಿ ಕೊಟ್ಟಿದ್ರೆ ನಾವು 2,61,000 ಕೋಟಿ ಕೊಟ್ಟಿದ್ದೆ. 2,61,000. ಇದು ಫಿಗರ್ಸ್ ಹೌದಲ್ಲ ಸಿದ್ದರಾಮಯ್ಯನವರು ಹೇಳಿ ಮೊದಲು. ವೆದರ್ ದಿಸ್ ಫಿಗರ್ ಇಸ್ ಇದೇ ತಿಂಗಳು 16ರಂದು ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಆದರೆ ಬಜೆಟ್ ಮಂಡನೆಗೂ ಮುನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಮಿಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಫೆಬ್ರವರಿ 14ರಂದು ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬರೋಕು ಮುನ್ನ ನೀಡಿದ್ದ 6ನೇ ಗ್ಯಾರಂಟಿಯಾದ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ 6,000 ರೂಪಾಯಿ ಗೌರವಧನ ಹೆಚ್ಚಿಸಬೇಕು ಎಂಬ ಆಗ್ರಹದೊಂದಿಗೆ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಬೆಂಗಳೂರಿನ ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿ ಮಾಡಿದ ಬಳಿಕ ವಿಧಾನಸೌಧದ ಮುತ್ತಿಗೆಗೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ವಸತಿ ಶಾಲೆಯಲ್ಲಿ ವಿದ್ಯುತ್ ಸಮಸ್ಯೆಯಿಂದಾಗಿ ವಸತಿ ಶಾಲೆಯ ಮಕ್ಕಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಬರುವ ಮಾರ್ಚ್ ತಿಂಗಳಿನಲ್ಲಿ ಪರೀಕ್ಷೆ ನಿಗದಿಯಾಗಿದ್ದು ಕರೆಂಟ್ ಇಲ್ಲದೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಬಾಲಕಿಯರ ವಸತಿ ಶಾಲೆಯಲ್ಲಿ ವಾಸ್ತವ್ಯವಿರುವ 65ಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆಗೆ ಸಿದ್ಧರಾಗೋದಕ್ಕೆ ಬೀದಿ ದೀಪದ ಬೆಳಕಿನಲ್ಲಿ ಅಭ್ಯಾಸ ಮಾಡುವಂತಾಗಿದೆ. ಕಳೆದ 3 ತಿಂಗಳುಗಳಿಂದ ವಸತಿ ನಿಲಯದಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗಿದ್ದು ಹಳ್ಳಿ ಲೈನ್ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಮಾಹಿತಿ ತಿಳಿಸಿದ್ದೇವೆ ಅಂತ ವಸತಿ ಶಾಲೆಯ ವಾರ್ಡನ್ ಹೇಳಿದರು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಟಿಕೆಟ್ ರಹಿತ ಪ್ರಯಾಣವನ್ನು ತಡೆಯೋದಕ್ಕೆ ಸಾರಿಗೆ ಇಲಾಖೆ ತಪಾಸಣೆಯನ್ನ ಚುರುಕುಗೊಳಿಸಿದೆ. ಕಳೆದ ಜನವರಿ ತಿಂಗಳಿನಲ್ಲಿ ಒಟ್ಟು 44,521 ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ತನಿಖೆ ನಡೆಸಲಾಗಿದ್ದು ತಪಾಸಣೆ ವೇಳೆ 3,391 ಟಿಕೆಟ್ ರಹಿತ ಪ್ರಕರಣಗಳು ಪತ್ತೆಯಾಗಿವೆ. ಒಟ್ಟು 3,712 ಟಿಕೆಟ್ ರಹಿತ ಪ್ರಯಾಣಿಕರಿಂದ 5,71,296 ರೂಪಾಯಿಗಳ ದಂಡವನ್ನು ವಸೂಲಿ ಮಾಡಲಾಗಿದೆ. ಈ ಮೂಲಕ ಟಿಕೆಟ್ ರಹಿತ ಪ್ರಯಾಣ ಮಾಡಿದ ತಪ್ಪಿತಸ್ಥರ ವಿರುದ್ಧ ಸಾರಿಗೆ ಇಲಾಖೆ ಕ್ರಮ ತೆಗೆದುಕೊಂಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಹುಲಿ ಆತಂಕ ಹೆಚ್ಚಾಗಿದೆ. 2 ಕುರಿಗಾಹಿಗಳ ಮೇಲೆ ಹುಲಿ ಏಕಾಏಕಿ ದಾಳಿ ನಡೆಸಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ನಡೆದಿದೆ. ಶಿವಶೆಟ್ಟಿ ಮತ್ತು ಜವರಯ್ಯ ಎಂಬುವವರಿಗೆ ಗಾಯಗಳಾಗಿದ್ದು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಗೋಪಾಲಸ್ವಾಮಿ ಬೆಟ್ಟ ವಲಯದಲ್ಲಿ ಹುಲಿ ಕಾಟ ಹೆಚ್ಚಾಗ್ತಾ ಇದ್ದು ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕದ ಮನೆ ಮಾಡಿದೆ. ಆದ್ದರಿಂದ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿ ಕೋಟ್ಯಾಧೀಶೆಯಾಗಿದ್ದಾಳೆ. ದೇಗುಲದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಕಳೆದ 9 ತಿಂಗಳಲ್ಲಿ 6.37 ಕೋಟಿಯಷ್ಟು ಮೌಲ್ಯದ ಕಾಣಿಕೆ ಸಂಗ್ರಹವಾಗಿದೆ. ಶಕ್ತಿ ದೇವತೆ ಹುಲಿಗೆಮ್ಮ ದೇವಿಗೆ 1,557 ಗ್ರಾಂ ಚಿನ್ನ, 100 ಗ್ರಾಂ ಬೆಳ್ಳಿಯನ್ನ ಕಾಣಿಕೆಯ ರೂಪದಲ್ಲಿ ಭಕ್ತರು ಸಮರ್ಪಿಸಿದ್ದಾರೆ. 2023ರ ಏಪ್ರಿಲ್ ತಿಂಗಳಿನಿಂದ ಜನವರಿ ಅಂತ್ಯದವರೆಗೆ ಒಟ್ಟು 10 ಬಾರಿ ಹುಂಡಿ ಎಣಿಕೆಯಾಗಿದ್ದು ಕಳೆದ 3 ವರ್ಷಗಳಿಂದ ಈ ಜನವರಿ ಅಂತ್ಯಕ್ಕೆ ದೇವಿಯ ಹುಂಡಿಯಲ್ಲಿ 61
11.42 ಕೋಟಿ ಸಂಗ್ರಹಣೆ ಆಗಿದೆ. ಜೂನ್ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಜಾರಿಯಾದ ಹಿನ್ನೆಲೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಆಗಮಿಸುವ ಮಹಿಳಾ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ದಾವಣಗೆರೆ ಜಿಲ್ಲೆಯ ಹಲವೆಡೆ ಮೃತದೇಹಗಳನ್ನು ಹೂಳೋದಕ್ಕೆ ಸ್ಮಶಾನವೇ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಚನ್ನಗಿರಿ ತಾಲೂಕಿನ ಕಂಸಾಗರ ಗ್ರಾಮದಲ್ಲಿ ಸ್ಮಶಾನಕ್ಕೆ ಸ್ಥಳ ಇಲ್ಲ ಅಂತ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮೃತದೇಹವನ್ನಿಟ್ಟು ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಅನೇಕ ವರ್ಷಗಳಿಂದ ಸ್ಮಶಾನಕ್ಕಾಗಿ ಗ್ರಾಮಸ್ಥರು ಮನವಿ ಮಾಡಿದ್ದು ಅಲ್ಲಿನ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಆದ್ರಿಂದ ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಾಜದವರು ಆಕ್ರೋಶಗೊಂಡು ಪ್ರತಿಭಟನೆ ನಡೆಸಿದ್ರು. ಆದರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದಕ್ಕೆ ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಕ್ಕೆ ಗ್ರಾಮಸ್ಥರು ತೀರ್ಮಾನಿಸಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವಾಗಲೇ ಕಾಂಗ್ರೆಸ್ಗೆ ಮಹಾರಾಷ್ಟ್ರದಲ್ಲೂ ಶಾಕ್ ಆಗಿದೆ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಕಾಂಗ್ರೆಸ್ ತೊರೆದ ಮರುದಿನವೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ರಾಜಕೀಯ ಮಹತ್ವ ಪಡೆದಿರುವ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪ್ರಮುಖ ನಾಯಕರಾಗಿದ್ದ ಅಶೋಕ್ ಚೌಹಾಣ್ ಅವರನ್ನ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹಾಗೂ ಮಹಾರಾಷ್ಟ್ರ ಬಿಜೆಪಿ ಮುಖ್ಯಸ್ಥ ಚಂದ್ರಶೇಖರ್ ಅವರು ಚೌಹಾಣ್ ಅವರನ್ನ ಪಕ್ಷಕ್ಕೆ ಸ್ವಾಗತಿಸಿಕೊಂಡರು.